ವೆಲ್ಕಮ್ ಟು ಗಾಯ್ಸ್. ಇವತ್ತು ನಾ ಇರುವಂಥ ಪೃಜಿ ಮತ್ತು ರಾಜಸ್ಥಾನಿ ಅವರ ಬ್ರದರ್ನ ಅವರು ಕೂಡ ಇಲ್ಲೇ ಇರ್ತಾರೆ. ಅವರು ನಾವು ಮತ್ತು ಇವತ್ತು ಒಂದಿನ ಈ ಪಿ ಜಿಲಿ ಸ್ಟೇ ಆಗಿದ್ವಿ. ಸೊ ಇವತ್ತು ನಾವು ನಮ್ಮ ಜರ್ನಿನ ಮಾಡ್ತಾಯಿದ್ದೀವಿ. ಸೊ ಬನ್ನಿ. ಸೊ ಇವರು ನಮ್ಮ ಹರಿಯಾಣದ ಬ್ರದರ್. ಸೊ ಇವ್ರ ಜೊತೆ ನಾವು ತುಂಬ ಖುಷಿಯಾಗಿ ಹೋಗ್ತಿದ್ವಿ. ಸೊ ಇವತ್ತು ನೋಡಿ ಅವ್ರ ಬ್ಯಾಗು ಅಲ್ಲಿ ಪ್ಯಾಕ್ ಮಾಡ್ಕೊಂಡಿದ್ದಾರೆ ಮತ್ತು ನಮ್ಮ ಬ್ಯಾಗು ಸೊ ತುಂಬಾ ಪ್ಯಾಕ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಲೈಟ್ ಕರಳಿನ ಈ ಥರ ಇಟ್ಟು ಕೊಡ್ತಾರೆ. ನಾವಿರುವಂಥ ಪಿ ಜಿ ಇದು. ಸೊ ಇಲ್ಲೇ ಒನ್ ನೈಟಲ್ಲಿ ನಾವು ಸ್ಟೇ ಆಗಿದ್ದು. ಈ ಹರಿಯಾಣ ಮಹೇಂದ್ರಗಢದ ಒಂದು ಚಿಕ್ಕ ಮಾರ್ಕೆಟಲ್ಲಿದ್ದೀವಿ ಇವಾಗ. ಸೊ ಇವಾಗ ಮಹೇಂದ್ರಗಢದಲ್ಲಿವಿ. ಸೊ ಇವಾಗ ನಾವು ಬಿಕಾನೇರಿಗೆ ಹೋಗಬೇಕು. ಅಲ್ಲಿ ಏನು ಗೊತ್ತಾ, ಇಲ್ಲಿ ಒಳ್ಳೆಯ ವಿಷಯ, ನಮ್ಮ ಕಡೆ ತರಕಾರಿ ಸ್ವಲ್ಪ ರೇಟ್ ಹೆಚ್ಚಾಗಿದ್ರೆ ಈ ಕಡೆ ರೇಟ್ ಇಳಿಯೋದು ಮತ್ತು ಇರೋದು ಆ ಥರ ಏನಿಲ್ಲ. ಸೊ ತುಂಬ ಅಂದರೆ ತುಂಬ ಕಡಿಮೆ ಸಿಗುತ್ತೆ. ಸೊ ಇದು ಅಂತಲೇ ಫೇಮಸ್ ಅಂತ ಹೇಳ್ಬೋದು. ಈ ಲೆವೆಲಲ್ಲಿ ಮಾಡಿಬಿಡ್ತಾರೆ. ಸೊ ತುಂಬ ಅಂದರೆ ತುಂಬ ಕಮ್ಮಿ. ಸೊ ತುಂಬ ಹೈಜಿನಾಗಿ ಅವ್ರು ನೋಡಿ ಹೆಂಗೆ ಮಾಡ್ತಿದ್ದಾರೆ ಅವರು. ಸೊ ತುಂಬ ಅಂದರೆ ಫ್ರೆಂಡ್ಲಿ ಆಗಿರ್ತಾರೆ ಫ್ರೆಂಡ್ಸ್ ಇಲ್ಲಿ. ತುಂಬ ಖುಷಿ ಆಗ್ತಿದೆ ನೋಡಿ. ಚೋಲೋ ಬಜಾರ್ ಅಂತ ನಮ್ಮ ಬ್ರದರ್ ಆರ್ಡ್ರ್ ಮಾಡಿದ್ದಾರೆ. ಸೊ ಅದನ್ನು ಹೆಂಗೆ ಮಾಡ್ತಾರೆ ನೋಡ್ಕೊಂಬರೋಣ ಬನ್ನಿ. ಆಮೇಲೆ ಅಕ್ಕಿ ಕರಿತವ್ರೆ ನೋಡಿ, ಅಣ್ಣ ಹೆಂಗೆ ಕರಿತಿದ್ದಾರೆ. ಗೊತ್ತಾ, ನಮ್ಮ ಕಡೆ ಕಾಳು ಪಲ್ಯ ಇರ್ತಲ್ಲ. ಸೊ ಕಾಳು ಪಲ್ಯಗಳನ್ನು ತೊಗೊಂಡು ಒಂದು ಸಬ್ಜಿ ಥರ ಮಾಡ್ತಾರೆ. ಫೇಮಸ್ ಅಂತಲೇ ಹೇಳ್ಬೋದು. ಸೂಪರ್ ನೋಡಿ, ಹಾಕಿ ಇಟ್ಟಿದ್ದಾರೆ 2 ಪ್ಲೇಟು ನಮಗೆ. ಏನು ಗೊತ್ತಾ, ಒಂದು ಸಿಂಗಲ್ ಪೂರಿ ಥರ ಇರುತ್ತೆ. ಸೊ ಸಬ್ಜಿನ ಮಾಡ್ತಾರೆ ಮತ್ತು ಕೆಲವೊಂದು ತರಕಾರಿಗಳನ್ನ ಈ ಥರ ಇಟ್ಟು ಕೊಡ್ತಾರೆ. ಟೇಸ್ಟ್ ನೋಡೋಣ. ಬೈ ಫ್ಯಾಂಟಾಸ್ಟಿಕ್ ಟೇಸ್ಟ್ ಅಂತೂ ಸೂಪರು. ನಮ್ಮ ಕರ್ನಾಟಕದಲ್ಲಿ ಮತ್ತು ಈ ಕಡೆ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಇದೆ ಟೇಸ್ಟ್ಗೆ. ನಮ್ಮ ಕಡೆನೇ ಬೇರೆ ಟೇಸ್ಟ್ ಇರುತ್ತೆ, ಮತ್ತು ಈ ಕಡೆ ಟೇಸ್ಟ್ ಬೇರೆಯೇ ಇರುತ್ತೆ. ಪೂರಿ ಕಚೋರಿ ತಿನ್ಕೊಂಡು ಹೋಗ್ತಾಯಿದ್ದೀವಿ. ಏನು ಗೊತ್ತಾ, ಪೂರಿ ಕಚೋರಿ ನಮ್ಮಲ್ಲಿ ಸಾಂಬಾರು ಮತ್ತು ಹೆಂಗೆ ಚಟ್ನಿ ಹಾಕ್ತಾರೋ, ಈ ಕಡೆನೇ ಚಿಲ್ಲಿ ಥರ ಪೇಸ್ಟ್ ಹಾಕಿ ಸೊ ಚೆನ್ನಾಗಿ ಮಾಡ್ತಾರೆ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಸೊ ನಾವು ಈಗ ನಾನು ಬಿಕಾನೇರ್ನ ಟ್ರೈನಲ್ಲಿದ್ದೀನಿ. ಸೊ ಏನು ಗೊತ್ತಾ, ಈ ಕಡೆ ಅಂತೂ ತುಂಬ ಸಿಕ್ಕಾಪಟ್ಟೆ ಅಂತ ಚಳಿನಪ್ಪ. ಇಲ್ಲಿ ನಾವಂತೂ ಫುಲ್ ರಾಕಂದ್ರೆ ಮಾಡಿ ಬಿಕಾನೇರ್ನ ಒಂದು ಟ್ರೈನಲ್ಲಿ ಜರ್ನಿ ಮಾಡೋದಂದರೆ ತುಂಬ ಅದ್ಭುತವಾದಂಥ. ಸೊ ಇವಾಗ ಬಿಕಾನೇರ್ ಜಂಕ್ಷನ್ನಿಂದ ಮತ್ತು ಆ ಕಡೆಯಿಂದ ಸುಮಾರು 6 ಅವರ್ ಜರ್ನಿಯಿಂದ ನಾವು ಮತ್ತೆ ಬಿಕಾನೇರ್ ಜಂಕ್ಷನ್ಗೆ ಬಂದಿದ್ದೀವಿ. ಹೊರಗಡೆ ಗಣೇಶ ಟೆಂಪಲ್ ಅದು ನೋಡ್ತಿದ್ದಾರಲ್ಲ ನೀವು. ಸೊ ಏನು ಗೊತ್ತಾ, ಈ ಪ್ಲೇಸ್ ಅಂತೂ ಸಖತ್ತಾಗಿದೆ. ತುಂಬ ಇಷ್ಟ ಆಯಿತು. ಸೊ ತುಂಬ ಪೀಸ್ಫುಲ್ಲಾಗಿದೆ. ಸೊ ಏನು ಗೊತ್ತಾ, ಬಂದಂಥ ಯಾತ್ರಿಗಳು, ಅದರಲ್ಲಿ ನಾಳೆ ಇಂಟರ್ನ್ಯಾಷನಲ್ ಕ್ಯಾಮಲ್ ಫೆಸ್ಟಿವಲ್ ಇದೆ ಅಲ್ಲ. ಸೊ ಸುಮಾರು ಜನ ಬರ್ತಾರಲ್ಲ. ಸೊ ಅದಕ್ಕಾಗಿಯೇ ಇವತ್ತೆಲ್ಲ ಆಲ್ರೆಡಿ ಎಲ್ಲ ರೂಮ್ಗಳು ಬುಕ್ಕು ಕಂಪ್ಲೀಟಾಗಿ ಹೋಗಿದೆ. ಯಾರ್ದು ನಮ್ಮ ಪುಣ್ಯನೋ ಇವತ್ತು 2 ರೂಮ್ ಸಿಕ್ಕಿದೆ, ಅದರಲ್ಲೇ ಇದ್ದೀವಿ ನಾವು ನಮ್ಮರು. ಇದು ನಾವು ಉಳ್ಕೊಂಡಿರುವಂಥ ಒಂದು ಪ್ಲೇಸು ಅಂದರೆ ಧರ್ಮಶಾಲೆಯಲ್ಲಿ ಇದೊಂದು ಟೆಂಪಲ್ ಇದೆ. ಸೊ ಟೆಂಪಲಲ್ಲಿ ಧರ್ಮಶಾಲೆ ಅಂದರೆ ಬಂದಂಥ ಯಾತ್ರಿಗಳಿಗೆ ಇರುವಂಥ ಒಂದು ಸ್ಥಳ. ಸೊ ಇದಕ್ಕೂ ಚಾರ್ಜ್ ಆಗುತ್ತೆ. ಸೊ ನಾವು ಇಬ್ಬರು ಬಂದಿದ್ದು. ಸೊ ಇಬ್ಬರು ಕೂಡ ಈ ರೂಮಲ್ಲಿದ್ದೀವಿ. ಏನು ಗೊತ್ತಾ, ಇಬ್ಬರನ್ನ ಚಾರ್ಜ್ ಆಗಿ ಸೇರಿಸಿ ಒಟ್ಟಿಗೆ ಇಬ್ಬರನ್ನ 550 ಆಗಿದೆ. ಸೊ ಬನ್ನಿ ಆ ರೂಮ್ನ ನಮಗೆ ತೋರಿಸ್ತೀನಿ ಹೆಂಗಿದೆ ಅಂತ. ಸೊ ನಾವು ಅಂದರೆ ಒಂದು ರೂಮಲ್ಲಿ 2 ಬೆಡ್ಡು ಮತ್ತು ಎಲ್ಲ ಕೊಟ್ಟಿರ್ತಾರೆ. ನಾವು ಇಬ್ಬರು ಇರ್ಬೋದು. ಅಂದರೆ ನೀವು ಸಿಂಗಲ್ ಬರ್ತೀರಂದ್ರೂ ಸಿಂಗಲ್ಲು ಇರ್ಬೋದು. ಇಬ್ಬರಿಗೆ 550 ಇದೆ. ಅಂದರೆ ಲೋ ಬಜೆಟಲ್ಲಿ ಕೂಡ ಅಂತಲೂ ಹೇಳ್ಬೋದು. ನೋಡಿ, ಇವರು ನಮ್ಮ ಬ್ರದರು ಕೂತಿದ್ದಾರೆ ಸುಮ್ಮನೆ ಹಂಗೆ. ನೋಡಿ, ಇಲ್ಲಿ ಬ್ಯಾಗ್ ಇಡಲಿಕ್ಕೆ ಅಂತ ಮಾಡಿದ್ದಾರೆ. ಸೊ ಚಾರ್ಜ್ ಹಾಕೋಕ್ಕೂ ನಿಮಗೆ ಇಲ್ಲಿ ಚಾರ್ಜ್ ಹಾಕೊಂಡು ಇರ್ಬೋದು. ಸೊ ಎಲ್ಲ ಲೈಟಿಂಗ್ಸ್ ಎಲ್ಲ ಇದೆ, ಚೆನ್ನಾಗಿದೆ. ಒಂದು ರೂಮಲ್ಲಿ ಇರಬೇಕಾದಂಥ ಏನೇನಿದೆ ಎಲ್ಲ ಇದೆ. ಸೊ 2 ಬೆಡ್ ಕೊಟ್ಟಿದ್ದಾರೆ. ಬೆಡ್ಡಲ್ಲಿ ಈ
ಗೊತ್ತಾ, ಈ ಟೈಮಲ್ಲಿ ನಾವು ಬಿಕಾರ್ನೇರ್ನ ಒಂದು ಮಾರ್ಕೆಟಿಗೆ ಹೋಗ್ತಾ ಇದ್ವಿ. ಆ ಮಾರ್ಕೆಟಲ್ಲಿ ಸೊ ಬೆಳಗ್ಗೆಯಿಂದ ಮಧ್ಯಾಹ್ನದಿಂದ ಏನೂ ತಿಂದಿಲ್ಲ. ಸೊ ಅದಕ್ಕೆ ಇವಾಗ ಬಂದಿದ್ವಿ. ಬ್ರದರ್ ಕರ್ಕೊಂಬಂದು ಚೋಲೆ ಕುಲ್ಚನ ತಿನ್ನಿಸ್ತವ್ರೆ, ಹೆಂಗಿದೆ ಅಂತ ಒಂದು ಸಲ ಟೇಸ್ಟ್ ಮಾಡೋಣ ಬನ್ನಿ. ಸೊ ಬ್ರದರ್ ಕ್ಯಾ ಕರ್ ರहा है देखो उधर छोले कुलचा बना रहा है. ಸೊ ಬ್ರದರು ಹೆಂಗೆ ಮಾಡ್ತವ್ರೆ ನೋಡಿ, ಲೈಟ್ ಬ್ರೆಡ್ನ ತೊಗೊಂಡು ಎಣ್ಣೆಲಿ ಹಾಕಿ ಹಂಗೆ ತಿರುಗಿಸ್ತವ್ರೆ ನೋಡಿ, ಗೊತ್ತಾಗೇ ಆಗ್ತಿಲ್ಲ. ನಮ್ಮ ಕಡೆ ಸೆಡ್ ದೋಸೆ ಮಾಡ್ತಾರೆ ನೋಡಿ, ಆ ಥರ ಇದನ್ನು ಒಂಥರ ರುಚಿಕರ. ಹಂಗೆ ಹಾಕಿ ಬಾಯಲ್ಲಿ ಹಾಕಿದರೆ ಸ್ವರ್ಗ ಕಂಬಿಡು. ಬ್ರದರ್ ಕುಲ್ಚಾ ಜೊತೆಗೆ ಸಬ್ಜಿನ ತಂದಿಟ್ಟವ್ರೆ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಇಟ್ಟಿದ್ದಾರೆ. ಇಲ್ಲಂತ ನಾನು ಬಂದು ಓನ್ಲಿ ಮೆಣಸಿನ್ಕಾಯಿ ಬಜ್ಜಿ ತಿನ್ನೋದ್ರಲ್ಲೇ ಆಯಿತು. ಸೊ ಕುಲ್ಚಾನ ಟೇಸ್ಟ್ ಮಾಡ್ತಿದ್ವಿ. ಹೀಗೆ ನಿಮಗೂ ಟೇಸ್ಟ್ ಮಾಡ್ತಾರೆ. ಸೇಮ್ ಸೆಡ್ ದೋಸೆ ಥರನೇ ಇದೆ ನಮ್ಮ ಪಾವ್ ಭಾಜಿ. ಬೆಳಗ್ಗೆಯಿಂದ 6 ಅವರ್ ಜರ್ನಿ ಮಾಡಿ ಸೊ ಇವಾಗ ಮಾರ್ಕೆಟೆಲ್ಲ ಸುತ್ತಾಡ್ಕೊಂಡ್ಬಂದು ಹಂಗೆ ಅಲ್ಲಿ ಇಲ್ಲಿ ತಿನ್ಕೊಂಡ್ಬಂದು ಸುಸ್ತಾಗಿ ಕೊನೆಗೆ ರೂಮ್ಗೆ ಬಂದುಬಿಟ್ಟೆ. ಏನು ಗೊತ್ತಾ, ನಾಳೆ ಬೆಳಗ್ಗೆ ಬೇಗನೆ ಹೋಗಬೇಕು ನಾವು, ಯಾಕಂದರೆ ಇಲ್ಲಿಂದ 18 ಕಿಲೋಮೀಟ್ರ್ ಇದೆ ಅದು. ಸೊ ಇಲ್ಲಿಂದ ಬೇಗ ಹೊರಟ್ರೆ ನಾವು ಬೇಗ ಅಲ್ಲಿ ರೀಚ್ ಆಗ್ತೀವಿ ಮತ್ತು ಎಲ್ಲನೂ ನೋಡ್ಬೋದು. ಇವತ್ತಂತರೂ ಫುಲ್ಲು ಜರ್ನಿ 4 ದಿನದಿಂದ ಫುಲ್ ಜರ್ನಿ ನಮ್ಮದು. ಏನಂತಾನೆ ಗೊತ್ತಾಗಲ್ಲ. ಬ್ರದರು ನನ್ನಿಂದ ಅಲ್ದಾಡಿ ಅವರು ನನ್ನ ಥರ ಆಗ್ಬಿಟ್ಟಿದ್ದಾರೆ. ಓಕೆ, ಮತ್ತೆ ನೆಕ್ಸ್ಟ್ ಸಿಗೋಣ. ಬಾಯ್.